ಹಲೋ, ಯಾರಮ್ಮ? ತಾತ, ನಾನ್ ಪಾರ್ವತಿ. ನಿಮ್ಮೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಒಂದ್ ಗಾಡಿನೂ ಬರ್ತಿಲ್ಲ. ಹೌದಾ, ಬಸ್ ಸ್ಟ್ಯಾಂಡ್ನಾಗ ಅದೀಯಾ? ಅಲ್ಲೇ ಇರಮ್ಮ, ಯಾರನ್ನಾರು ಕಳಿಸ್ತಾನೆ. ಸರಿ ತಾತ. ಏ ಶಿವ, ಯಜಮಾನ್ರಿ. ಬಾ ಬಸ್ ಸ್ಟ್ಯಾಂಡ್ ತಾಯಿ ಬಂದಾಳಂತೆ, ಹೋಗಿ ಒಂಚೂರು ಕರ್ಕೊಂಡ್ ಬಾರಪ್ಪ. ಸರಿ ತಾಳ್ರಿ ಯಜಮಾನ್ರಿ. ಗಾಡ ಹೋಗ್ಬಲ್, ಗಾಡ ಭಾಳ ಹೊತ್ತಂತ ಬಂದು. ಸರಿ ಸರಿ ತಾಳ್ರಿ. ಸರಿ, ಹೋಗಿ ಬಾರಪ್ಪ. ಸರಿ. ಚನ ಕೋಪವೇ ಯಾವ್ದ ಹುಡುಗಿ ನಡ್ಕೊಂಡ್ ಬರ್ತಾ ಐತೆ, ಇದೇ ಹುಡುಗಿ ಇರ್ಬೋದಾ? ನಿಮ್ಗೆ ಕೇಳೋಣ ಬೇಡ? ಈ ಹುಡುಗಿ ನೋಡಿದ್ರೆ ಹಿಂಗೆ ಹೋಗ್ತದಾಳೆ. ಕೇಳೋಣ, ಯಾವ್ದಕ್ಕೆ ಕೇಳೋಣ. ಅಲ್ಲ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಪಾರ್ವತಿ ಅಂದ್ರೆ ನೀವೇನಾ? ಹೌದು, ನಾನೇ ಪಾರ್ವತಿ. ನೀವ್ಯಾರು? ನಿಮ್ ತಾತ ನಿಮ್ಮನ್ನ ಕರ್ಕೊಂಬರಕ್ ಕಳ್ಸಿರೋ ಅಂತ ರಥ ನಾನೇ. ಹೌದಾ, ಬನ್ನಿ ಹೋಗೋಣ. ಸರಿ, ಎತ್ಕೊಳ್ರಿ. ಏನು ಮಾತಾಡಂಗೆ ಇಲ್ಲ, ಸುಮ್ಮನೆ ಕೊಡಂತ ಹಿಂಗೆ. ಏನಾದ್ರು ಮಾತಾಡಿದ್ರ ನೀವು? ನಾವೇನು ಮಾತಾಡಿಲ್ಲ, ನಾನೇನು ಮಾತಾಡಿಲ್ಲ. ತಾತ, ಓ, ಯಾವಾಗ ಬಂದಮ್ಮ? ಇವಾಗ ಬಂದೆ ತಾತ. ಅಪ್ಪ ಅಮ್ಮ ಎಲ್ಲ ಚೆನ್ನಾಗದಾರನಮ್ಮ? ಎಲ್ಲ ಚೆನ್ನಾಗಿದ್ದಾರೆ ತಾತ. ಅಜ್ಜಿ ಎಲ್ಲಿ? ಅಜ್ಜಿ ಮನ್ಯಾಗ ಐತಿ. ನಾನು ಹೊಲಕ್ ಬಂದಾನಿ. ನೀನು ಸ್ನಾನ ಮಾಡಿ ಊಟ ಗೀಟ ಮಾಡಿ ಬ್ರಷ್ ತಗೋಬಹುದು. ಸರಿ ತಾತ, ಆಯ್ತು. ಸರಿ, ಓಕೆ ಓಕೆ. ಈ ಹುಡುಗಿ ಯಾರಪ್ಪ? ಏನು ನೋಡ್ತದಾಳೆ? ಏನಿರ್ಬೋದು? ತಗೊಳ್ಳಿ ತಾತ. ಏನಮ್ಮ ಇದು? ಅಜ್ಜಿ ಬುತ್ತಿ ಕಟ್ ಕಳ್ಸಿದ್ದಾರೆ. ನೀನ್ ಯಾಕೆ ತರಕ್ ಹೋದಮ್ಮ? ಹೋಗ್ಲಿ ಬಿಡು ತಾತ, ಪಾಪ ಅಜ್ಜಿ ಪ್ರೀತಿಯಿಂದ ಕಟ್ ಕಳ್ಸಿದ್ದಾರೆ. ಸರಿ ಬಿಡಮ್ಮ. ಏನಮ್ಮ ಹಂಗ್ ನೋಡ್ತಿ? ಏನು ಇಲ್ಲ ತಾತ. ಕೈಯಿಗೊಂದು ಕಡಗ ತೊಟ್ಟಾನು, ಕಿವಿಗೊಂದು ಹೊಲೆ ಅಟ್ಯಾನು, ತಲಿಗೊಂದು ಪೇಟ ಸುತ್ತಾನು, ಇವನು ಯಾವೂರ ಚೆಲುವ ಶಿವ. ಯಾರು ಹಾಡು ಹೇಳ್ತಿದಾರ? ಓ, ನೀನಾ? ಏನು ಬಾರಿ ಸಾಂಗ್ ಜೋರ್ ನಡೆದತ್ತೆ. ನಾನು ಸಾಂಗನ ಆಡ್ತೀನಿ, ಏನನ ಮಾಡ್ತೀನಿ, ನಿನ್ಗೆ ಯಾಕೆ? ಮುಂದೆ ನೋಡ್ಕೊಂಡು ಕೆಲಸ ಮಾಡು.
ಏನಪ್ಪಾ ಶಿವು, ಹೊಸ ಅಧ್ಯಯನ ಶುರು ಮಾಡ್ದಂಗಿದೆ. ಏ ಆ ಲೂಸ್ನ ಕಟ್ಕೊಂಡ್ರೆ ನಾವು ಲೂಸ್ಗಳು ಹಾಕಿಕೋಣ. ಬಾರ ಹೋಗೋಣ ಬಾರ. ಹಲೋ, ನನಗೆ ಯಾಕೋ ಡೌಟು ಕಣ, ನಿನ್ನ ಮೇಲೂ ಆ ಹುಡುಗಿ ಮೇಲೂ. ನೀವಿಬ್ರು ಸೇರಿ ಏನೋ ನಡ್ಸಕತ್ತೀರ. ನಡ್ಸದ ನಾವ? ಏನಿಲ್ಲಪ್ಪ, ನಾನೇ ನಡ್ಸಿಲ್ಲಪ್ಪ. ಓ, ಹಂಗಾದ್ರೆ ಆ ಹುಡುಗಿ ಸುಮ್ಮನೆ ನಿನ್ನ ನೋಡ್ತಾಳಾ, ನೋಡಿ ನಗ್ತಾಳಾ? ಅವಳು ನಕ್ಕಿದಳು ಕಣೋ, ನಾನೇ ನಕ್ಕಿಲ್ಲಲ್ಲ. ನಿನಗೆ ಗೊತ್ತಾಗ್ತಿಲ್ಲ, ಆ ಹುಡುಗಿಗೆ ನಿನ್ನ ಮೇಲೆ ಲವ್ ಆಗಿದೆ ಕಣ. ಲವ್ವ ನನ್ನ ಮೇಲ? ಚಾನ್ಸ್ ಇಲ್ಲ ಗುರು, ಅವಳು ನನ್ನ ಲವ್ ಮಾಡ್ತಾಳ. ಏನ್ ಮಾತಾಡ್ತೀಯಪ್ಪ ನೀನು? ಆಗಳಪ್ಪ, ಇಲ್ಲೇ ಬಂತಲ್ಲೋ ನಿನ್ ಜಿಂಕೆ. ಜಿಂಕೆ ಜೊತೆ ಯಾವ್ದೋ ಚಿರತೆನೋ ಬರ್ತಾ ಇತ್ತಲ್ಲೋ. ನಾನು ಹೇಳಿಲ್ವಾ ಆ ಹುಡುಗಿ ಮೇಲೆ ನಿನಗೆ ಲವ್ ಇದೆ ಕಣ, ಹೆಂಗಾದ್ರೂ ಮಾಡಿ ಪ್ರಪೋಸ್ ಮಾಡೋ. ನಾನಾ? ಲವ್ ಕಾಪಾಳ ಕೊಡ್ಬಿಟ್ಟು ಹೆಂಗ ಮಾಡೋದು? ಅದೆಂಗ ಹೊಡಿತಾಳೆ, ನೀನಂದ್ರೆ ತುಂಬಾ ಇಷ್ಟ ಕಣ ಅವಳಿಗೆ, ಹೆಂಗಾದ್ರೂ ಮಾಡಿ ಪ್ರಪೋಸ್ ಮಾಡೋ. ಹೆಂಗೋ ಮಾಡೋದು? ಬಾಯ್ಲಿ. ಅಲ್ಲ ಅವಳು ಕಪಾಳ ಕೊಡ್ಬಿಟ್ರೆ? ಅದೆಂಗ್ ಹೊಡಿತಾಳೆ, ಹೋಗಿ ಮಾಡು ಗುರು. ಹಿಂಗೆ ಮಾಡ ಅಂತೀಯ? ಅಕ್ಕ ಅಣ್ಣ ಚೀಟಿ ಕೊಡ್ತು. ಯಾವಣ್ಣ ಕೊಟ್ಟಿದ್ದೇಳು? ಗೊತ್ತಿಲ್ಲಕ್ಕ. ಅದೇ ಯಾರಂತಾನೆ ಹೇಳು. ಗೊತ್ತಿಲ್ಲಕ್ಕ. ನೀವೇನಿಲ್ಲಿ? ನಿಮ್ಮನ್ನ ಇಲ್ಲಿ ಬರಕ್ಕೆ ಹೇಳಿದ್ದೆ ನಾನು. ಓ, ಹಾಗಾದ್ರೆ ಆ ಲೆಟರ್ ಕಳ್ಸಿದ್ ನೀವೇನಾ? ನಾನೇನೋ ಗೌಡ್ರ ಮಗ ಕಳ್ಸಿರ್ತಾನೆ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡಿ. ನನ್ನ ಕರ್ಸಿದ ಉದ್ದೇಶ ಏನಿಲ್ಲಿಗೆ? ಏನಿಲ್ಲ ಮೇಡಮ್, ನನ್ನ ಫ್ರೆಂಡ್ ಹೇಳ್ದ ನಿಮಗೆ ನಾನಂದರೆ ತುಂಬ ಇಷ್ಟ ಅಂತೆ. ಅದಕ್ಕೆ? ನನಗೂ ನೀವಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾವಿಬ್ಬರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳೋ ಉದ್ದೇಶಕ್ಕೋಸ್ಕರ ನಾನು ನಿಮ್ಮನ್ನ ಇಲ್ಲಿ ಕರೆಸಿದೆ. ಏ ಹುಚ್ಚ, ನಾನು ನಿನ್ನ ನೋಡ್ತಿರೋದೇ ಒಂದು ವಾರದಿಂದ. ಅದೇಗೋ ನಿಂಗೆ ನನ್ನ ಮೇಲೆ ಲವ್ ಆಗ್ಬಿಡುತ್ತೆ? ಅದೇಗೋ ಕನಸು ಕಾಣ್ತೀರಾ? 2-3 ಬಾರಿ ನೋಡಿದ ತಕ್ಷಣ ನನಗೆ ನಿನ್ನ ಮೇಲೆ ಲವ್ ಆಗ್ಬಿಡುತ್ತೆ, ಅದಕ್ಕೆ ನಿಂಗೂ ನನ್ನ ಮೇಲೆ ಲವ್ ಆಗ್ಬಿಡುತ್ತಾ? ಏನು ಮಾತಾಡ್ತಿರೋ? ಹಾಗಾದರೆ ನೀನು ಇಷ್ಟು ದಿವಸ ನೋಡಿದ್ದು ನನ್ನ ಟೈಮ್ ಪಾಸ್ಗೋಸ್ಕರನಾ? ನಿನಗೆ ಒಂದು ಸ್ವಲ್ಪನೂ ಪ್ರೀತಿ ಇರಲಿಲ್ವಾ ನನ್ನ ಮೇಲೆ? ನಾನು ಡೈಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ 1000 ಜನ ಹುಡುಗರು ನನ್ನ ನೋಡ್ತಾರೆ, ನಾನು ಅವ್ರನ್ನ ನೋಡ್ತೀನಿ. ಹಂಗಂತ ಎಲ್ರ ಕೈಲಿ ತಾಳಿ ಕಟ್ಸ್ಕೊಳಕ್ಕಾಗುತ್ತೆ? ಜಸ್ಟ್ ಅದು ಕ್ರಶ್ಶು. ಹಂಗೆ ನೋಡಬೇಕು, ಹಿಂಗೆ ಬಿಡ್ತಾ ಇರಬೇಕು. ಹೋಗು ಕೊಡ್ಗಿಲಿ ಸಗಣಿ ಎತ್ತೋಗು. ನಾನು ನಿನ್ನನ್ನು ಕಟ್ಕೊಂಡ್ರೆ ನಾನು ನಿನ್ನ ಜೊತೆ ಸಗಣಿ ಎತ್ತಬೇಕಾಗಿತ್ತು. ಹೋಗು. ಇಲ್ಲಿ ಕೇಳು, ನಿನಗೆ ಯಾವ ಹುಡುಗ ಚಿನ್ನದ ಚಮಚದಲ್ಲಿ ಊಟ ಮಾಡಿಸ್ತಾನಲ್ಲ, ಕೈಗೆ ಸಗಣಿ ಎತ್ತದಂಗೆ ಪಾದಕ್ಕೆ ಮಣ್ಣು ಸೋಕ್ತಂಗೆ ನಿನ್ನ ಪಲ್ಲಕ್ಕಿ ಮೇಲೆ ಹೊತ್ತು ಮೆರೆಸ್ತಾನಲ್ಲ, ಅಂಥವನ್ನೇ ಮದುವೆ ಮಾಡ್ಕೊ. ನಿಮ್ಮಂಥ ಹುಡುಗಿರಿಗೆ ಪ್ರೀತಿ ಅಂದರೆ ಹಿಂಗೆ ನೋಡಿ ಹಂಗೆ ಬಿಡೋದಾಗಿರ್ಬೋದು, ಆದರೆ ನಮ್ಮಂಥ ಹುಡುಗರಿಗೆ ಅದೇ 7 ಜನ್ಮದ ಪ್ರೀತಿಯಾಗಿರುತ್ತೆ ಕಣೆ. ನನ್ನ ಜೀವನದಲ್ಲಿ ನೀನು ತಂಗಾಳಿಯಾಗಿ ಬೀಸ್ತೀಯ ಅನ್ಕೊಂಡಿದ್ದೆ, ಆದರೆ ಬಿರುಗಾಳಿಯಾಗಿ ಬೀಸ್ಬಿಟ್ಟಿದ್ದೆ. ಬಿರುಗಾಳಿಯಾಗಿ ಬೀಸಿದ್ದಕ್ಕೆ ನಿನಗೆ ತುಂಬ ಧನ್ಯವಾದಗಳು. ಇನ್ನು ಯಾರ ಜೀವನದಲ್ಲೂ ನೀನು ಗಾಳಿ ಬೀಸಕ್ಕೆ ಹೋಗಲ್ಲ.
ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಪೋರ್ಟ್ ಮಾಡಿ.